ಅಯೋಧ್ಯೆಯ ಶ್ರೀರಾಮ ಮಂದಿರ ಬಹುಕೋಟಿ ಹಿಂದೂಗಳ ಧಾರ್ಮಿಕ ಭಾವನೆಯ ಪ್ರತೀಕ. ಅಯೋಧ್ಯೆಯ ರಾಮ ಮಂದಿರದ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ರಾಮಲಲ್ಲನ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದೆ. 3.5 ವರ್ಷಗಳ ಬಳಿಕ ಭಕ್ತರಿಗೆ ಶ್ರೀರಾಮನ ದರ್ಶನ ಸಿಗೋದಕ್ಕಿದೆ. ಮರ್ಯಾದ ಪುರುಷೋತ್ತಮನ ದರ್ಶನಕ್ಕೆ ಬರೋ ಭಕ್ತರಿಗಾಗಿ ವಿಶಾಲ ಕಾರಿಡಾರ್ ನಿರ್ಮಿಸಿರೋದು ವಿಶೇಷ ಅನಿಸಿದೆ. ಭಾರತದ ಪ್ರಾಚೀನ ನಗರಗಳಲ್ಲಿ ಒಂದಾಗಿರುವ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆ ಸರಯೂ ನದಿಯ ತೀರದಲ್ಲಿದೆ. ಭಾರತೀಯರ 6 ಪವಿತ್ರ ಸ್ಥಳಗಳಲ್ಲಿ ಒಂದು ಅಂತ ಉಲ್ಲೇಖವಾಗಿದ್ದು 3.5 ವರ್ಷಗಳ ಬಳಿಕ ರಾಮ ಮಂದಿರದ ಮೊದಲನೇ ಹಂತದ ಕಾಮಗಾರಿ ಮುಗಿದಿದೆ. ಜನವರಿ 22ರಂದು ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲ ದರ್ಶನಕ್ಕಾಗಿ ವಿಶಾಲ ಕಾರಿಡಾರ್. ಪ್ರತಿದಿನ 50,000ದಿಂದ 1 ಲಕ್ಷ ಭಕ್ತರ ಭೇಟಿಗಾಗಿ ವಿಶೇಷ ವ್ಯವಸ್ಥೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇದೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಗಣ್ಯರು, ಅತಿಗಣ್ಯರು, ಸಾಧು ಸಂತರನ್ನ ಕೂಡ ಆಹ್ವಾನಿಸಲಾಗಿದೆ. ಜನವರಿ 23ರಿಂದ ರಾಮಲಲ್ಲಾ ಭಕ್ತರು ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಪ್ರತಿದಿನ 50,000ದಿಂದ 1 ಲಕ್ಷ ಜನ ಭೇಟಿ ನೀಡುವ ನಿರೀಕ್ಷೆ ಇದ್ದು ಭಕ್ತರ ದರ್ಶನಕ್ಕಾಗಿ ವಿಶಾಲ ಕಾರಿಡಾರ್ ನಿರ್ಮಾಣ ಮಾಡಲಾಗಿದೆ. ಈ ಮೊದಲು ದರ್ಶನಕ್ಕಾಗಿ ಕಿರಿದಾದ ರಸ್ತೆಗಳಲ್ಲಿ ಹೋಗಬೇಕಾಗಿತ್ತು. ಈಗ ವಿಶಾಲ ಕಾರಿಡಾರ್ ಮೂಲಕ ರಾಮನ ದರ್ಶನಕ್ಕೆ ಭಕ್ತರು ಹೋಗೋಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕಾರಿಡಾರ್ ಕುರಿತು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅಯೋಧ್ಯೆಯಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ರಾಮ ಮಂದಿರದ ದರ್ಶನಕ್ಕಾಗಿ ದೇಶದ ಎಲ್ಲೆಡೆಯಿಂದ ಜನ ಬರ್ತಾ ಇದ್ದಾರೆ. ಮುಖ್ಯವಾಗಿ ಈಗ ರಾಮಲಲ್ಲನ ದರ್ಶನಕ್ಕೆ ಬರುವಂತ ಜನರಿಗಾಗಿ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ತಾವು ನೋಡಬಹುದು, ಇಲ್ಲಿ ಈ ಭಾಗದಲ್ಲಿ ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆಯಿಂದ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಬೇಕಾದಂತ ಕಾರಿಡಾರ್ ಅನ್ನ ಈಗ ಹೊಸದಾಗಿ ನಿರ್ಮಾಣವನ್ನ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ಹೊಸದಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇಲ್ಲಿ ಹೊಸ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಿದೆ. ಈ ಕಾರಿಡಾರ್ ನ ಮೂಲಕ ಜನ ರಾಮಲಲ್ಲಾ ದರ್ಶನಕ್ಕಾಗಿ, ರಾಮ ಮಂದಿರದಲ್ಲಿನ ರಾಮಲಲ್ಲಾ ದರ್ಶನಕ್ಕಾಗಿ ಬರ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ದಶರಥ ಮಹಲ್ನಲ್ಲಿ ಸಾಧು ಸಂತರಿಗೆ ಅನ್ನ ಸಂತರ್ಪಣೆ. ಇನ್ನು ಅಯೋಧ್ಯೆ ರಾಮ ಮಂದಿರ ಕಣ್ತುಂಬಿಕೊಳ್ಳೋಕೆ ಈಗಾಗಲೇ ದೇಶದ ವಿವಿಧ ಮೂಲೆಗಳಿಂದ ಸಾಧು ಸಂತರು ಆಗಮಿಸುತ್ತಿದ್ದಾರೆ. ಅಯೋಧ್ಯೆಗೆ ಬರುವ ಸಾಧು ಸಂತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ. ನಾವೀಗ ಅಯೋಧ್ಯೆಯ ದಶರಥ ಮಹಲ್ನಲ್ಲಿದ್ದೇವೆ. ಇದು ಶ್ರೀರಾಮನ ತಂದೆ ದಶರಥ ಮಹಾರಾಜರ ಅರಮನೆ. ಈ ಅರಮನೆಯಲ್ಲೇ ದಶರಥ ಮಹಾರಾಜ ಮತ್ತು ಅವರ ಪತ್ನಿಯರು ವಾಸ ಇದ್ರು. ಶ್ರೀರಾಮ ಕೂಡ ತನ್ನ ಬಾಲ್ಯವನ್ನ ಮತ್ತು 20 ವರ್ಷ ವಯಸ್ಸಾಗುವವರೆಗೂ ಕೂಡ ಇದೇ ಅರಮನೆಯಲ್ಲಿ ತನ್ನ ಜೀವನವನ್ನ ಕಳೆದಿದ್ದು. ಈಗ ದಶರಥ ಮಹಲ್ನಲ್ಲಿ ಸಾಧು ಸಂತರಿಗೆ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಈ ದಶರಥ ಮಹಲನ್ನ ನೋಡ್ಲಿಕ್ಕೆ ಸಾಮಾನ್ಯ ಜನರಿಗೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ. ಇಲ್ಲಿ ರಾಮಾಯಣ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಅರಮನೆ ಈಗಲೂ ಕೂಡ ಸುಭದ್ರವಾಗಿರೋದನ್ನ ತಾವು ನೋಡಬಹುದು. ಭಕ್ತರ ಅನುಕೂಲಕ್ಕಾಗಿ ಹೊಸ ರೈಲು ನಿಲ್ದಾಣ ನಿರ್ಮಾಣ. ಇನ್ನು ಶ್ರೀರಾಮನ ದರ್ಶನಕ್ಕೆ ಬರುವ ಭಕ್ತರಿಗಾಗಿ ಸರ್ಕಾರ ವಿಶೇಷ ರೈಲು ವ್ಯವಸ್ಥೆಯನ್ನ ಮಾಡಿದೆ. ಜೊತೆಗೆ ಅಯೋಧ್ಯೆಯಲ್ಲಿ ವಿಶೇಷ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಿಸಲಾಗಿದೆ. ಜನವರಿ 23ರಿಂದ 50,000ದಿಂದ 1 ಲಕ್ಷ ಭಕ್ತರು ಆಗಮಿಸಲಿದ್ದು ಮುಂದಿನ 3 ತಿಂಗಳುಗಳ ಕಾಲ ಪ್ರತಿನಿತ್ಯ 1,000 ರೈಲುಗಳನ್ನ ಓಡಿಸೋಕೆ ಪ್ಲಾನ್ ಮಾಡಲಾಗಿದೆ. ದೇಶದ ಎಲ್ಲೆಡೆಯಿಂದಲೂ ಕೂಡ ರಾಮ ಭಕ್ತರು ಅಯೋಧ್ಯೆಯತ್ತ ಹರಿದು ಬರಲಿದ್ದಾರೆ. ನಿತ್ಯ 50,000ದಿಂದ 1 ಲಕ್ಷದವರೆಗೂ ಕೂಡ ಜನ ಅಯೋಧ್ಯೆಯ ರಾಮಲಲ್ಲನ ದರ್ಶನ ಪಡೆಯಲಿಕ್ಕಾಗಿ ಬರ್ತಾರೆ. ಈ ಕಾರಣಕ್ಕಾಗಿಯೇ ಈಗ ಅಯೋಧ್ಯೆಯಲ್ಲಿ ಹೊಸದಾಗಿ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಈಗ ನಾವು ಅಯೋಧ್ಯೆಯ ರೈಲ್ವೆ ಜಂಕ್ಷನ್ ನಲ್ಲಿ ಇದ್ದೇವೆ. ಇಲ್ಲಿ ಈ ಮಾದರಿನಲ್ಲಿ ಮುಖ್ಯವಾಗಿ ರೈಲ್ವೆ ನಿಲ್ದಾಣವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಮುಖ್ಯವಾಗಿ ಅಯೋಧ್ಯೆ ರಾಮನ ನಗರಿ, ರಾಮ ಮಂದಿರದ ನಗರಿ. ಈ ಕಾರಣಕ್ಕಾಗಿಯೇ ರಾಮ ಮಂದಿರದ ದೇವಸ್ಥಾನದ ಮಾದರಿನಲ್ಲೇ ಇಲ್ಲಿ ಹೊಸದಾಗಿ ರೈಲ್ವೆ ನಿಲ್ದಾಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ.
ಒಟ್ನಲ್ಲಿ ರಾಮ ಭಕ್ತರ ದಶಕಗಳ ಕನಸು ನನಸಾಗ್ತಾ ಇದೆ. 2024 ಜನವರಿ 22ಕ್ಕೆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಈ ಮೂಲಕ ಸುಮಾರು 700 ವರ್ಷಗಳ ವಿವಾದಕ್ಕೆ ಅಂತ್ಯ ಹಾಡುವ ಸಮಯ ಬಂದಿದೆ. ರಾಮ ಮಂದಿರ ಲೋಕಾರ್ಪಣೆ ದಿನಕ್ಕಾಗಿ ಕೋಟ್ಯಂತರ ಭಕ್ತ ಗಣ ಉತ್ಸುಕತೆಯಿಂದ ಕಾಯ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.